ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು 3 o'clock ಇಂದ ಶುರು ಮಾಡಿದ್ದೀನಿ. ಇದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಔಟ್ಸೈಡ್ ನನಗೊಂದು ಪ್ರಮೋಷನ್ ಶೂಟ್ ಇದೆ. ಸೊ ಆ ಶೂಟ್ನ ಮುಗಿಸ್ಕೊಂಡು ಹಾಗೇನೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ಯಾಷನ್ ಫ್ಯಾಕ್ಟ್ರಿ ಅಂತ ನಾನು ಐ ಥಿಂಕ್ 1 to 3 times ಅದನ್ನ ಪ್ರಮೋಟ್ ಮಾಡಿದ್ದೀನಿ. ಅಲ್ಲೇನೇ ಇವತ್ತು ಶೂಟ್ ಇರೋದು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕು. ಏನೆಲ್ಲ ಶಾಪ್ ಮಾಡ್ತೀನಿ, ಎಷ್ಟೆಲ್ಲ ಕಲೆಕ್ಷನ್ಸ್ ಇರುತ್ತೆ, ಹಾಗೆ ಈ ವಿಡಿಯೋದಲ್ಲಿ ಒಂದು ಕ್ರೀಮ್ ಬಗ್ಗೆನೂ ಸಜೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಪ್ರೆಗ್ನೆನ್ಸ್ ಲೇಡಿ ಇದ್ದೀರಾ ಅಲ್ವಾ, ಸೊ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ಡಾಕ್ಟರ್ ಪ್ರಿಫರ್ ಮಾಡಿದ್ರು. ಸೊ ಅದು ಫೈನ್, ನನಗೆ ವರ್ಕ್ ಆಯಿತು ಅಂತ ಅನ್ಸಿದ್ಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಸೊ ಲೆಟ್ಸ್ ಗೋ. ಇವಾಗ ನಾನು, ಮಮ್ಮಿ, ಬುಜ್ಜಿ ಬಾ ಕಮ್. ಸೊ ಮಮ್ಮಿ ರೆಡಿ ಆಗಿದ್ದಾರೆ, ಬುಜ್ಜಿನೂ ರೆಡಿ ಆಗಿದ್ದಾನೆ. ಸೊ ಇವತ್ತು ಸ್ಯಾಟರ್ಡೇ, ಅವನಿಗೆ ರಜಾ. ಸೊ ಫ್ರೀ ಆಗೇ ಇದ್ವಲ್ಲ, ಶೂಟ್ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ. ಓಕೆನಾ? ಶೈಲು ಶೂಟ್ ಮುಗಿಸ್ತೀನಿ, ನಾನೇ ತೊಡಗು ಬಟ್ಟೆ ತಗೋಬೇಕಪ್ಪ. ಯಾಕಂದ್ರೆ ಎಲ್ಲ ಬಟ್ಟೆ ಕೂಡ ಫಿಟ್ ಇದೆ. ಅವಾಗಲೇ ಇದು ಮಾಡಿರೋದಲ್ವಾ, ಇವಾಗ ಫುಲ್ ಫಿಟ್ ಇದೆ. ಸ್ವಲ್ಪ ಫ್ರೀಯಾಗಿ ಹಾಕೋಬೇಕಲ್ವ ಬಟ್ಟೆಗಳನ್ನ, ಟೈಟ್ ಹಾಕೋಬಾರ್ದಮ್ಮ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಫ್ರೀ ಇದೆ. ಇದು ಅಂದ್ರೆ ಬೆಲ್ಟ್ ಯೂಸ್ ಮಾಡಿಲ್ಲ ಇದಕ್ಕೆ ನಾನು. ಇದು ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ಹೌದು, ದೊಡ್ಡದಿದೆ ಇದು. ನನ್ನ ಸೈಜ್ ಅಲ್ವಾ, ಹಾಗೆ ಇದೆಲ್ಲ ಶೈಲಿಗೆ ಆಗುತ್ತೆ. ಹಾಗಾಗಿ ಮಮ್ಮಿ ಸೈಜ್ ಏನ್ ಮಮ್ಮಿದೆ ಇದು ಆಕ್ಚುಲಿ. ಒಂದೇ ಒನ್ ಟೈಮ್ ಹಾಕೊಂಡಿರೋದು ನಮ್ಮ ಮಮ್ಮಿ. ಇನ್ಮೇಲೆ ನೀನ್ ಯಾಕೋತಿ ಹಾಕೋ, 9 months ವರ್ಗು ಹಾಕೋಬಹುದು, ತಲೆ ಕೆಡ್ಸ್ಕೊಬೇಡ. ಫುಲ್ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಹಾಕೋಬಹುದು. ಫ್ರೀ ಆಗಿದೆ, ಚೆನ್ನಾಗಿ ಕೂಡ ಇದೆ. ಮತ್ತೆ ಮೊದಲು ಶೈಲಿಗೆ ಡ್ರೆಸ್ಗಳು ತಗೋಬೇಕು. ಅಂದ್ರೆ ಫುಲ್ ಲಾಂಗ್ ಬಂದು ಸ್ವಲ್ಪ ಬರಬೇಕು, ಫ್ರೀ ಇರಬೇಕು. ಆ ಥರ ಡ್ರೆಸ್ ಥರ ಏನು ಬರ್ತಾ ಇರೋದು ಶೆಕೆ, ಯಾವ ಥರ ಬಟ್ಟೆನೂ ಹಾಕೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹಾಗೆ ಶಾಪಿಂಗು. ಅವಳದ್ದು ಯಾವುದೋ ಒಂದು ಸಣ್ಣದೊಂದು ವಿಡಿಯೋ ಇದೆಯಂತೆ, ಪ್ರಮೋಷನ್ ವಿಡಿಯೋ, ಅದು ಕೂಡ ಮಾಡ್ಕೊಳ್ಳಿ ಅವಳು. ಅದೆಲ್ಲ ಜಾಸ್ತಿ ಏನು ಇದು ಮಾಡಲ್ಲ ಪ್ರಮೋಷನ್ದೆಲ್ಲ. ಇದರಲ್ಲಿ ಇವಳದು ಏನು ತಗೊಳ್ತಾಳೆ ಶೈಲು ಅದೇ ಇರುತ್ತೆ. ಎಸ್. ಫ್ರೂಟ್ಸ್ ಎಲ್ಲ ನಾಳೆ ತಗೊಳ್ಳೋಣ, ಇವತ್ತೇನು ಬೇಡ. ನಾಳೆ ತಗೊಳ್ಳೋಣ. ನಾನು ಡೇಟ್ ತಗೊಂಡ್ಬರ್ತೀನಿ. ಖುಷಿ ಬಿಡು. ಸೊ ಇವಾಗ ವ್ಯಾಲೆಂಟೈನ್ಸ್ ಡೇ ಆಫರ್ ಅಂತ ಅಂದ್ಬಿಟ್ಟು ಬೈ ಟು ಗೆಟ್ 5 ಅಂತ ಅಂದ್ಬಿಟ್ಟು ಆಫರ್ನ ಮಾಡ್ತಾ ಇದ್ದಾರೆ. ಮೆನ್ ಆ್ಯಂಡ್ ವುಮೆನ್ ಇಬ್ರಿಗೂ ಆಫರ್ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಹಾಕ್ತೀನಿ, ಒನ್ ಟೈಮ್ ನೋಡಿ. ಸೊ ನಾನು ಇನ್ಸ್ಟಾಗ್ರಾಮ್ಗೆ ಶೂಟ್ ಮುಗಿಸಿ ಆ್ಯಂಡ್ ಯೂಟ್ಯೂಬ್ಗೂ 2 ಕ್ಲಿಪ್ಪಿಂಗ್ನ ತಗೊಂಡೆ. ಸೊ ಶೂಟ್ ಎಲ್ಲ ಮುಗೀತು. ಶೂಟ್ ಮುಗಿಸಿದ್ವಿ ಅಂತ ಅಂದರೆ ಇಲ್ಲೊಂದು ಪಾನಿಪುರಿ ಶಾಪ್ ಇದೆ. ನಾನು ಸುನಿಲ್ ಎಲ್ಲ ಲಾಸ್ಟ್ ಟೈಮ್ ಟೇಸ್ಟ್ ಮಾಡಿದ್ವಿ ಅಲ್ವಾ, ಇಲ್ಲೇ ಇವಾಗ ಪಾನಿಪುರಿ ತಿಂದು ಹೋಗೋಣ. ಏನೋ ಒಂಥರ ಪಾನಿಪುರಿ ತಿಂದಿಲ್ಲ ಅಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ತಿನ್ನು ಖುಷಿ. ಬೇಗ ಬೇಗ ತಿನ್ಬೇಕು ನೀನು ತಿನ್ನೋ ಅಷ್ಟರಲ್ಲಿ ಅವ್ರು ಎಷ್ಟು ಕೊಡ್ತಾರೆ. ಒಂದೇ ಅಲ್ಲ, ಒಂದೇ ಕೊಡ್ತಾರೆ, ತಿನ್ಬಿಟ್ಟು ಅದು ಕುಡ್ಕೋ. ಓಕೆ, ತಿನ್ನಿ ಅಂಡು ಬರ್ಬೋದು. ಡೌನ್ ಮಾಡ್ತಾ ತುಂಬ ಜೋರ. ಏನು ಖುಷ್? ತುಂಬ ಜ್ವರ. ತಲೆ ಸುತ್ತ ಬರಲ್ವಾ ನಿನಗೆ? ಸರಿ ಹಿಡ್ಕೊ. ಹೌದು. ಸೊ ನೋಡಿ, ಆನ್ ದಿ ವೇ ಬರ್ತಾ ನಮ್ಮ ಮನೆ ಹತ್ರ ಇರೋ ನಿಯರ್ ಪಾರ್ಕಿಗೆ ಹೋಗ್ಬೇಕು ಅಂದ ಬುಜ್ಜಿ. ಸೊ ಪಾರ್ಕಿಗೆ ಬಂದು ಅವನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಕರ್ಕೊಂಡು ಹೋಗೋಣ ಅಂತ. ಸಾಕಾ? ಯಾಕೆ? ಓ ಅದು ಸಾಕು ಅಂದ ವಿಡಿಯೋ. ಏ ಕೈ ಹಿಡ್ಕೊ ಮಗ್ನೆ. ಮರ ಎಷ್ಟಿದೆ ಅಷ್ಟು ತಳ್ಬೇಕಂತೆ. ಬಿದ್ದುಬಿಡ್ತೀಯಾ?
ಏ ಖುಷ್ ಸಿಟ್ ಪ್ರಾಪರ್ಲಿ, ತಳ್ಳೋಕೆಲ್ಲ ಆಗಲ್ಲ. ನಾನು ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತೇನು ರೆಸ್ಟ್ ಏನೂ ಮಾಡಿಲ್ಲ, ಯಾಕಂತಂದರೆ ನಾನು ಶೂಟ್ಗೆ ಹೋಗಿದ್ದೆ ಆಫ್ಟರ್ನೂನ್ ಅಲ್ವಾ, ಬೆಳಗ್ಗೆ ಎಲ್ಲ ಅದು ಇದು ಕೆಲಸಗಳು, ವಾರ ಪೂಜೆ ಎಲ್ಲ ಆಯಿತು. ಸೊ ಹಾಗಾಗಿ ಶೂಟ್ಗೆಲ್ಲ ಹೋಗಿ ಬಂದೆ. ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ನನಗೆ. ಹೆಂಗೆ ಅಂತಂದರೆ ಜಾಸ್ತಿ ಇವಾಗ ಊಟ ಆಗಿದ ತಕ್ಷಣ ಹಾಫ್ ಆನ್ ಅವರ್ ಬಿಟ್ಟು ನಿದ್ದೆ ಮಾಡಿಬಿಡ್ಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಇವಾಗೇನು ಅನ್ನಿಸ್ಲಿಲ್ಲ. ಸೊ ಇವಾಗ ಮಲ್ಗಿದ್ರೂ ನೈಟು ಮಲ್ಗೋದೆಲ್ಲ ಲೇಟ್ ಆಗುತ್ತೆ, ಮತ್ತು ನೆಕ್ಸ್ಟ್ ಡೇ ಎದ್ದೇಳೋದೆಲ್ಲ ಲೇಟ್ ಆಗುತ್ತೆ. ದಟ್ಸ್ ವೈ ಏನು ನಿದ್ದೆ ಮಾಡಲಿಲ್ಲ. ಮೇನ್ ಥಿಂಗು ಪ್ರೆಗ್ನೆನ್ಸಿಯಲ್ಲಿ ಮತ್ತು ಏನು ಆಫ್ಟರ್ ಪ್ರೆಗ್ನೆನ್ಸಿ ಏನಿರುತ್ತೆ, ಹೆಣ್ಮಕ್ಳಿಗೆ ಸ್ಟ್ರೆಚ್ ಮಾರ್ಕ್ಸ್ದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಮೇಯ್ನು ಪ್ರೆಗ್ನೆನ್ಸಿಲಿ 3 months ಕಂಪ್ಲೀಟ್ ಆಯಿತು ಅದಿದೆ ತಡ ನಮಗೆ ಇಟ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೆಸ್ಟ್ ಪಾರ್ಟ್ ಆಗಿರ್ಬೋದು, ಇಲ್ಲ ನಮ್ಮ ಸ್ಟೊಮಚ್ ಪಾರ್ಟ್ ಆಗಿರ್ಬೋದು, ಇಲ್ಲ ಕಾಲು, ಕೆಲವೊಬ್ಬರಿಗೆ ಕೈ ಪಾರ್ಟು, ಇಲ್ಲೆಲ್ಲ ಏನಾಗುತ್ತೆ ಇಟ್ಚಿಂಗ್ ಬರುತ್ತೆ. ನಾವು ನಾರ್ಮಲಾಗೇನು ಏನಾಗಲ್ಲ ಅಂತ ಅದನ್ನು ಇದು ಮಾಡ್ತಾ ಹೋಗ್ತೀವಿ. ಅದು ಸ್ಟ್ರೆಚ್ ಮಾರ್ಕಾಗಿ ಕನ್ವರ್ಟ್ ಆಗುತ್ತಲ್ಲ, ಅವಾಗ ಅನ್ಸುತ್ತೆ ನಮಗೆ ನಾವು ಏನಕ್ಕೆ ಹಿಂಗೆ ಮಾಡ್ಕೊಬಿಟ್ವಿ ಅಂತ. ಹೆಣ್ಮಕ್ಳು ಅಂತಂದರೆ ಸ್ಟ್ರೆಚ್ ಮಾರ್ಕ್ಸು ಅದು ನಾರ್ಮಲ್ ಕಾಮನ್ ಅಂತ ಹೇಳ್ಬೋದು. ಇನ್ನು ನಾವು ಸ್ವಲ್ಪ ಕೇರ್ ಮಾಡ್ತೀವಿ ಎಕ್ಸ್ಟ್ರಾ ಅಂತಂದರೆ ತುಂಬ ಸ್ಟ್ರೆಚ್ ಮಾರ್ಕ್ಸ್ ಆಗಬಾರ್ದು ನಮಗೆ, ಲೈಟಾಗಿ. ಇಲ್ಲ ನಮಗೆ ಸ್ಟ್ರೆಚ್ ಮಾರ್ಕ್ಸೇ ಆಗಬಾರ್ದು ಅಂತಂದರೆ ಜಾಸ್ತಿ ನಾವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ನಮಗೆ ಇಲ್ಲಿ ಇಟ್ಚಿಂಗ್ ಬರುತ್ತೆ ಅಲ್ಲೆಲ್ಲ ಮಾಯ್ಶ್ಚರೈಸರ್ಸ್ನ ಅಪ್ಲೈ ಮಾಡಿದ್ರೆ ಡೈಲಿ, ಇಲ್ಲ ಅಂತಂದರೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅಂದರೆ ಇಟ್ಚಿಂಗ್ ಎಲ್ಲ ಬರೋ ಟೈಮಲ್ಲಿ ಆಗಿರ್ಬೋದು, ಇಲ್ಲ ನೀವು ನಾರ್ಮಲ್ ಸ್ನಾನ ಆಗಿದ ತಕ್ಷಣ ಕಂಪ್ಲೀಟ್ ಬಾಡಿಗೆ ಮಾಯ್ಶ್ಚರೈಸಿಂಗ್ ಮಾಡೋದ್ರಿಂದ ಬೆಸ್ಟ್ ವೇ ಅಂತ ಹೇಳ್ಬೋದು ಅದು. ಹಂಗಿದ್ರೂ ನಮಗೆ ಇಟ್ಚಿಂಗ್ ಎಷ್ಟು ಮಟ್ಟಿಗಿದೆ ಅಂತಂದರೆ ಏನೋ ಆಗ್ಬಿಡುತ್ತೇನೋ ಅನ್ನೋ ರೀತಿ ಇಟ್ಚಿಂಗ್ ಬರ್ತಾ ಇರುತ್ತೆ. ಆ ರೇಂಜಿಗೆ ಪರ ಅನ್ನಿಸ್ತಾ ಇರ್ತೀವಿ. ಅದು ನೈಲ್ಸ್ ಇಲ್ಲ ಅಂದ್ರೂ ಅಷ್ಟು ಫೋರ್ಸಾಗಿ ಕೆರೆದ್ಬಿಟ್ಟಿರ್ತೀವಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ 3 months ಕಂಪ್ಲೀಟ್ ಆದಾಗಲೇ ಶುರುವಾಯ್ತು ನನಗೆ ಫುಲ್ ಕಂಪ್ಲೀಟ್ ಇಟ್ಚಿಂಗ್. ನನಗೆ ಎಲ್ಲಿ ಅಂತಂದರೆ ಸ್ಟಮಚ್ ಪಾರ್ಟು ಮತ್ತು ಏನು ಕಾಲೇನಿದೆ ಅಲ್ವಾ ಅಲ್ಲಿ ಸಖತ್ತು ಇಟ್ಚಿಂಗ್ ಬರೋದು. ಸೊ ನಾನು ಆರ್ಮಿ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದಿದ್ದ ಕಾರಣ ಅವ್ರು ಹೇಳಿದ್ದು ಏನಿಲ್ಲ, ನೀವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಮಾಯ್ಶ್ಚರೈಸ್ ಆಗಿ ಇಡಬೇಕು ನಿಮ್ಮ ಬಾಡಿನ, ಇಲ್ಲಾಂದರೆ ಕೋಕೋನಟ್ನ ಯೂಸ್ ಮಾಡಿ ಬೆಸ್ಟ್ ವೇ ಅಂತ ಹೇಳಿದರು. ಅದನ್ನು ಬಿಟ್ಟು ನನಗೆ ಕ್ರೀಮ್ ಏನು ಸಜೆಸ್ಟ್ ಮಾಡಿರಲಿಲ್ಲ. ನಾನು 1 time ಕೇಳಿ ಸುಮ್ಮನೆ ಆಗೋದೆ ಓಕೆ ಅಂತ ಅಂದ್ಬಿಟ್ಟು. ನಾನು ಮಗನ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಸ್ಟ್ರೆಚ್ ಮಾರ್ಕ್ಸ್ ನನಗೆ ಅಂತಂದರೆ ಗೆರೆ ಥರ ಸಿಕ್ಕಾಪಟ್ಟೆ ಸ್ಟ್ರೆಚ್ ಮಾರ್ಕ್ಸು. ಆ ಸ್ಟ್ರೆಚ್ ಮಾರ್ಕ್ಸ್ ಹೋಗೋದಕ್ಕೆ ನನಗೆ 5 years ಆಯಿತು ನೋಡಿ. ಅಂದರೆ ಅದು ಫುಲ್ ಡಾರ್ಕಾಗಿ ಆಗಿಬಿಡುತ್ತೆ ಸ್ಟ್ರೆಚ್ ಮಾರ್ಕ್ಸ್. ಏನು ನಾವು ಅದು ಇಟ್ಚಿಂಗ್ ಬಂತು ಅಂತ ಕೆರೆದ್ಬಿಟ್ಟಿರ್ತೀವಲ್ವ, ಆ ಸ್ಟ್ರೆಚ್ ಮಾರ್ಕ್ಸು ನಮಗೆ ಡಾರ್ಕ್ ಕಲರಲ್ಲಿ ಆಗಿರುತ್ತೆ. ಅದು ಹೋಗಬೇಕು ಅಂತಂದರೆ ಮಿನಿಮಮ್ 3 ರಿಂದ 5 ವರ್ಷ ಬೇಕೇ ಬೇಕು. ತುಂಬಾ ಆಗಿದೆ ಅಂತಂದರೆ ನನಗೆ ಇವಾಗ ಹೋಗ್ತಾ ಆಯಿತು, ಅಂದರೆ ಹೋಗ್ತು. ಇವಾಗ ನೆಕ್ಸ್ಟ್ ಬೇಬಿ ಕನ್ಸೀವ್. ಸೊ ನಾನು 3 months ಆದಮೇಲೆ ಮತ್ತೆ ಇಟ್ಚಿಂಗ್ ನನಗೆ ಶುರುವಾಯಿತು. ನಾನು ಪ್ರಿಕಾಕ್ಷನ್ ತಗೊಳ್ಳೇಬೇಕು, ಇದಕ್ಕೆ ಡಾಕ್ಟರ್ನ ಕೇಳಲೇಬೇಕು ಅಂತ ನಮ್ಮ ಗೈನೋಕಾಲಜಿಸ್ಟ್ ಏನಿದ್ದಾರೆ ಅವ್ರನ್ನ ಕೇಳಿದೆ. ಸೊ ಎಲ್ಲ ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು. ಇವಾಗ ನಾನೇನು ಕ್ರೀಮ್ ಸಜೆಸ್ಟ್ ಮಾಡ್ತೀನಲ್ವ, ಈ ಕ್ರೀಮ್ ಬಂದ್ಬಿಟ್ಟು 450 rupees ಇದೆ. ಈ ಥರ ಇರುತ್ತೆ ಕ್ರೀಮು. ಇದನ್ನು ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತಲೇ ಪ್ರಿಫರ್ ಮಾಡೋದು, ಪ್ರೆಗ್ನೆನ್ಸಿ ಟೈಮ್ ಮತ್ತು ಆಫ್ಟರ್ ಪ್ರೆಗ್ನೆನ್ಸಿ. ಬಿಕಾಸ್ ಆಫ್ಟರ್ ಪ್ರೆಗ್ನೆನ್ಸಿಯಲ್ಲೂ ಇಟ್ಚಿಂಗ್ ಎಲ್ಲ ಬರುತ್ತೆ. ಬಿಕಾಸ್ ನಮ್ಮ ಸ್ಕಿನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಏನಕ್ಕೆ ಮೊದಲು ಇಟ್ಚಿಂಗ್ ಎಲ್ಲ ಬರೋದು ನಮಗೆ, ಈ ಥರ ಮಾರ್ಕ್ಸ್ ಎಲ್ಲ ಏನಕ್ಕೆ ಆಗೋದು ಅಂತಂದರೆ, ಒಂದು ನಮ್ಮ ಸ್ಕಿನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಮ್ಮ ಸ್ಟೊಮಚ್ ಪಾರ್ಟ್ ಆಗಿರ್ಬೋದು, ನಮ್ಮ ಬ್ರೆಸ್ಟ್ ಪಾರ್ಟ್ ಆಗಿರ್ಬೋದು. ಸೊ ಪ್ರೆಗ್ನೆನ್ಸಿಲಿ ಇದೆಲ್ಲ ನಾರ್ಮಲ್ ಇರೋದ್ರಿಂದ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬೇಡ ಅನ್ನೋರು, ಇಲ್ಲ ಸ್ಟ್ರೆಚ್ ಮಾರ್ಕ್ಸ್ ಆಗಿದೆ ಇವಾಗ ಹೊಸ್ದಾಗಿ ಆಗಿದೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದನ್ನು ಯೂಸ್ ಮಾಡಿ. ಇದು ಬಂದ್ಬಿಟ್ಟು ಪ್ರೆಗ್ನಾ ಕ್ರೀಮ್ ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ನನ್ನ ಮಗದ್ರ ಮೇಲೆ ಪೆನ್ ತೊಗೊಂಡೆಲ್ಲ ಹೊಡೆದ್ಬಿಟ್ಟಿದೆ. ಪ್ರೆಗ್ನಾ ಕ್ರೀಮ್ ಇದು ಮೆಡಿಕಲಲ್ಲೆಲ್ಲ ಅವೈಲಬಲ್ ಇರುತ್ತೆ ಅಂತ ಅನ್ಕೋತೀನಿ. ನಾನು ಏನು ಹಾಸ್ಪಿಟಲ್ ತೋರಿಸ್ತಾ ಇದ್ದೀನಲ್ವ, ಹಾಸ್ಪಿಟಲ್ ಮೆಡಿಕಲಲ್ಲೇ ಬೈ ಮಾಡಿದ್ದು. ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಪ್ರಿವೆಂಟ್ಸ್ ಆ್ಯಂಡ್ ರೆಡ್ಯೂಸ್ ಸ್ಟ್ರೆಚ್ ಮಾರ್ಕ್ಸ್. ಇರೋ ಸ್ಟ್ರೆಚ್ ಮಾರ್ಕ್ಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಬರೋ ಸ್ಟ್ರೆಚ್ ಮಾರ್ಕ್ಸ್ನ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಕ್ರೀಮು. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಇದನ್ನು ಸ್ನಾನ ಆಗಿದ ತಕ್ಷಣ ಕಂಪ್ಲೀಟ್ ನನಗೆ ಎಲ್ಲೆಲ್ಲಿ ಇಟ್ಚಿಂಗ್ ಬರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಒಳ್ಳೆ ಜೆಂಟಲ್ ಮಸಾಜ್ನ ಮಾಡ್ತೀನಿ. ಆ್ಯಂಡ್ ಇದರಿಂದ ಇಟ್ಚಿಂಗ್ ಪ್ರೊವೈಡ್ ಆಗಲ್ಲ, ಅಂದರೆ ಕಮ್ಮಿ ಆಗುತ್ತೆ ನಮಗೆ. 100% ವರ್ಕ್ ಆಗಿದೆ ನನಗೆ ಈ ಸಲ. ಲಾಸ್ಟ್ ಟೈಮ್ ನನಗೆ ಸಜೆಸ್ಟ್ ಮಾಡಿರಲಿಲ್ಲ ಡಾಕ್ಟರು,
ಹಾಗಾಗಿ ನಾನೇನು ಶೇರ್ ಮಾಡಿರಲಿಲ್ಲ. ಮಾಮೂಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೆ, ಏನೋ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದು ಯಾವುದಕ್ಕೂ ನನಗೆ ವರ್ಕೇ ಆಗಿರಲಿಲ್ಲ, ಚೆನ್ನಾಗಿ ಇಟ್ಚಿಂಗ್ ಬರ್ತಾಯಿತ್ತು. ಸೊ ಇದಂತೂ ಬೆಸ್ಟ್ ಅಂತ ಹೇಳ್ಬೋದು, ವಿಟಾಬಯೋಟಿಕ್ ಮೇ ಎವರ್. ಸೊ ತುಂಬ ಜನ ಕೇಳ್ತಾ ಇರ್ತೀರಲ್ವಾ ಸ್ಟ್ರೆಚ್ ಮಾರ್ಕ್ಸ್ಗೆ, ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಆಫ್ಟರ್ ಪ್ರೆಗ್ನೆನ್ಸಿಗಿಂತ ಪ್ರೆಗ್ನೆಂಟ್ ಇರುವಾಗ ನಮಗೆ ಈ ಥರ ಕ್ರೀಮ್ಸ್ ಬೇಕು ಅಂತ ಪ್ರೆಗ್ನಾ ಕ್ರೀಮ್ ಅಂತ ನನಗೆ ಸಜೆಸ್ಟ್ ಮಾಡಿರೋದು. ಇದನ್ನು ಅಪ್ಲೈ ಮಾಡೋದಕ್ಕೆ ಅಷ್ಟೇ, ಇನ್ನೇನು ಇಲ್ಲ, ಜಸ್ಟ್ ಕ್ರೀಮ್. ಸೊ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಇದನ್ನು ಹೆಂಗಪ್ಪ ಯೂಸ್ ಮಾಡೋದು, ನಿಮಗೆ ಕೊಟ್ಟಿರೋ ಡಾಕ್ಟ್ರು ಬೇರೆ, ನಿಮ್ಮ ಅಂದರೆ ಅವ್ರು ಏನು ನಮ್ಮ ಸ್ಟ್ರೆಚ್ ಮಾರ್ಕ್ಸ್ ಹೆಂಗಿದೆ, ಹೆಂಗೆ ಇಡ್ಚಿಂಗ್ ಬರ್ತಾ ಇದೆ ಅದನ್ನು ನೋಡಿ ಏನು ಕೊಡಲ್ಲ. ನಮ್ಗೆ ಈ ಥರ ಇಡ್ಚಿಂಗ್ ಶುರುವಾಗಿದೆ ಅಂದಾಗ ಇದನ್ನು ಡೈಲಿ ಅಪ್ಲೈ ಮಾಡಿ. ತುಂಬ ಜಾಸ್ತಿ ಇದ್ದರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನೈಟ್ ಮಲ್ಗೋಕ್ಕೂ ಮುಂಚೆ ಯೂಸ್ ಮಾಡಿ. ಇಲ್ಲ ನಾರ್ಮಲ್ ಆಗಿದೆ ಅಂತಂದರೆ 1 ಟೈಮ್ ಸಾಕು ಅಂತ ಹೇಳ್ತಾರೆ, ಪ್ರೆಗ್ನಾ ಕ್ರೀಮ್ ಅಂತ ಅಂದ್ಬಿಟ್ಟು. ಸೊ ಇದು ಬೆಸ್ಟ್ ಅಂತ ಹೇಳ್ತೀನಿ. ನನಗೆಲ್ಲ ಕಂಟ್ರೋಲ್ ಆಗಿದೆ, ಇಡ್ಚಿಂಗ್ ಎಲ್ಲ ಕಂಟ್ರೋಲ್ ಆಗಿದೆ. ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲೇ ಹೇಳಿದ್ದೀನಿ. ನೋಡಿ, ನಿಮಗೂ ಬೇಕು ಅಂದರೆ ತರಿಸ್ಕೋಬೋದು. ಇಲ್ಲ ನಾನು ಡಾಕ್ಟರ್ನೇ ಹೇಳ್ತೀನಿ ಅಂತಂದ್ರೂ 1 ಟೈಮ್ ಪ್ರೆಗ್ನಾ ಕ್ರೀಮ್ ಬಗ್ಗೆ ಕೇಳಿಬಿಟ್ಟು ನೀವು ಬೈ ಮಾಡಿ. ಇಲ್ಲ ಬೇರೆ ಕ್ರೀಮ್ ಕೊಟ್ಟರು ಸಜೆಸ್ಟ್ ಮಾಡಿದ್ರು ಓಕೆ, ನೋ ಪ್ರಾಬ್ಲಮ್. ಬಟ್ ನನಗೆ ನಮ್ಮ ಗೈನೋಕಾಲಜಿಸ್ಟ್ ಕೊಟ್ಟಿರೋದು ಈ ಕ್ರೀಮ್ ಬೆಸ್ಟ್ ಕ್ರೀಮ್ ಅಂತ ಹೇಳ್ತೀನಿ. ಮನೆಗೆ ಬಂದೆ, ನಮ್ಮ ಬಜ್ಜಿ ಬೇಕು, ಬಜ್ಜಿ ಅಂದ್ಕೊಂಡು 2 ಡೇಸಿಂದ ಇಟ್ಕೊಬಿಟ್ಟಿದ್ದ. ಸೊ ಹಂಗಾಗಿ ಇವಾಗ ಬಾಳೆಕಾಯಿನ ಉದ್ದಕ್ಕೆ ಸ್ಲೈಸ್ ಥರನೇ ಕಟ್ ಮಾಡಿ ಇವಾಗ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ರೆಡಿ ಆಗಿದೆ. ಸಾಸ್ ಜೊತೆ ಸರ್ವ್ ಮಾಡಿದ್ರೆ ಸೂಪರ್. ಸಾಸು ಇಲ್ಲಾಂತಂದರೆ ಏನು ಖಾರ ಎಲ್ಲ ಇರುತ್ತಲ್ಲ, ಅದ್ರ ಜೊತೆ ಸೂಪರಾಗಿರುತ್ತೆ. ಸೊ ಬನ್ನಿ ಇವಾಗ ಸರ್ವ್ ಮಾಡೋಣ.